ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಎರಡೂ ಕಡೆ ವಾದ ಆಲಿಸಿದ ಹೈಕೋರ್ಟ್ ಶಾಂತಿ ಸಭೆ ನಡೆಸಿ ಅಂತ ಆದೇಶವನ್ನ ನೀಡಿದೆ. ಹೀಗಾಗಿ ಇದೀಗ ಆರ್ಎಸ್ಎಸ್ ನಾಯಕರ ಚಿತ್ತ ಡಿಸಿ ಶಾಂತಿ ಸಭೆಯತ್ತ ನೆಟ್ಟಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಅರ್ಜಿ ವಿಚಾರಣೆ ಮುಂದೂಡಿದ ಕಲಬುರಗಿ ಹೈಕೋರ್ಟ್. ಅಕ್ಟೋಬರ್ 28ರಂದು ಶಾಂತಿ ಸಭೆ, ಅಕ್ಟೋಬರ್ 30ರಂದು ಮತ್ತೆ ವಿಚಾರಣೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಿನ್ನೆ ಆರ್ಎಸ್ಎಸ್ ಅರ್ಜಿ ವಿಚಾರಣೆ ನಡೆಸಲಾಯಿತು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು. ಇನ್ನು ಎರಡು ಕಡೆ ವಾದ ಆಲಿಸಿದ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಅಕ್ಟೋಬರ್ 28ರಂದು ಎಲ್ಲ ಸಂಘಟನೆಗಳ ಶಾಂತಿ ಸಭೆಯನ್ನು ನಡೆಸಲು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರ ವಕೀಲರಿಗೆ ಸೂಚಿಸಿದೆ. ಶಾಂತಿ ಸಭೆಯನ್ನು ನಡೆಸಿದ ವರದಿಯನ್ನು ತೆಗೆದುಕೊಂಡು ಅಕ್ಟೋಬರ್ 30ರಂದು ಅರ್ಜಿ ವಿಚಾರಣೆಗೆ ಹಾಜರಾಗಲು ಹೈಕೋರ್ಟ್ ಸೂಚಿಸಿದೆ. ಎಲ್ಲ ಆರ್ಗನೈಸೇಷನ್ದವ್ರು ಮಾಡಿದರೆ ತೊಂದರೆಗಳಾಗ್ಬೋದು, ನಮಗೆ ಕಷ್ಟ ಆಗ್ತದೆ ಅಂತಂದರೆ ಅವ್ರ ಇನೇಬಿಲಿಟಿ ತೋರಿಸ್ಕೊಂಡಾಗ ಆಗಿದೆ. ಅದನ್ನು ಮತ್ತೆ ಇಲ್ಲ ಅಂತಂದರೆ ಅವರು ಪೀಸ್ ಕಮಿಟಿ 28ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದಾರೆ. 28ನೇ ಮಾಡಲಿಕ್ಕೆ ಸೂಚಿಸಿದ್ದಾರೆ. ಪುನಃ 30ನೇ ತಾರೀಕು ಇಲ್ಲಿ ಫರ್ದರ್ ಹಿಯರಿಂಗ್ ಆಗುತ್ತೆ. ಫರ್ದರ್ ಹಿಯರಿಂಗ್ನಲ್ಲಿ ಯಾವುದೋ ಒಂದು ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಪ್ಲಿಕೇಶನ್ ಕೂಡ ಅವರೇನು ರಿಜೆಕ್ಟ್ ಮಾಡಿಲ್ಲ, ಅವನು ಪೆಂಡಿಂಗ್ ಇಟ್ಟಿದ್ದು ಅಂತ ಹೇಳಿದ್ದಾರೆ. ಅವ್ರು 2 ವಾರ ಕೇಳಿದ್ರು, 2 ವಾರ ಕೊಟ್ಟಿಲ್ಲ, ನ್ಯಾಯಾಲಯ ಕೊಟ್ಟಿಲ್ಲ. 28-30ರೊಳಗೆ ಮುಗಿಸೋಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಆಗಿ ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಹಸಿರು ಸೇನೆ, ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್, ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಕುರುಬ ಸಮುದಾಯ ಹೀಗೆ ಒಟ್ಟು 7 ಸಂಘಟನೆಗಳು ನವೆಂಬರ್ 2ರಂದೇ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎಲ್ಲಾ ಸಂಘಟನೆಗಳಿಗೂ ಅಕ್ಟೋಬರ್ 28ರಂದು ಶಾಂತಿ ಸಭೆಯನ್ನು ಕರೆದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಲಾಗಿದೆ. ಆದರೆ ಅಕ್ಟೋಬರ್ 28ರಂದು ನಡೆಯುವ ಸಭೆಯಲ್ಲಿ ಒಮ್ಮತಕ್ಕೆ ಬರುವುದು ಬಹುತೇಕ ಡೌಟ್ ಆಗಿದೆ. ಎಲ್ಲ ಸಂಘಟನೆಗಳು ಆರ್ಎಸ್ಎಸ್ ಪಥಸಂಚಲನದ ದಿನವೇ ಅನುಮತಿಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಸದ್ಯ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಂಟಕ ಎದುರಾಗಿದೆ. ಶಾಂತಿ ಸಭೆಯಲ್ಲಿ ಅಶಾಂತಿ ಆಗುವ ಲಕ್ಷಣ ಇದೆ. ಹೀಗಾಗಿ ಅಕ್ಟೋಬರ್ 30ರಂದು ಅರ್ಜಿ ವಿಚಾರಣೆ ನಡೆದು ಅವತ್ತೇ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಲಿದೆ. ಇಡೀ ದೇಶದ ಚಿತ್ತಾಪುರ ಪಥಸಂಚಲನ ಮತ್ತು ಹೈಕೋರ್ಟ್ ಪೀಠದತ್ತ ನೆಟ್ಟಿರೋದು ಸತ್ಯ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.